ಆಟೋ ರಿಕ್ಷಾ ಚಾಲಕರಿಗೆ ಆರೋಗ್ಯ ಬಗ್ಗೆ ನೀಡಲೇಬೇಕು. ಆಟೋ ರಿಕ್ಷಾ ಚಾಲಕರ ಬೇಡಿಕೆಗಳಾಗಲೇಬೇಕು. ರಿಕ್ಷಾ ಚಾಲಕರ ಬೇಡಿಕೆಗಳಾಗಲೇಬೇಕು. हमारा मांगी पूरी करो, हमारा मांगी पूरी करो, हमारा मांगी पूरी करो, ಇವತ್ತು ಇಡೀ ರಾಜ್ಯದಾದ್ಯಂತ 10 ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಚಾಲಕರು ಹೊಂದಿದ್ದೇವೆ. ಇವತ್ತು ರಾಜ್ಯ ಸರ್ಕಾರ 16 ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೇವೆ, ಕಾರ್ಮಿಕ ಸಚಿವರಿಗೆ ಭೇಟಿಯಾಗಿದ್ದೇವೆ. ಇಡೀ ರಾಜ್ಯದಾದ್ಯಂತ ಓಲಾ, ಊಬರ್, ಯಾತ್ರಿ, ಜುಗ್ನು ಈ ಪರದೇಶಿ ಆ್ಯಪ್ಗಳು ರಾಜ್ಯದಾದ್ಯಂತ ಹೊರಗಾಕಬೇಕು. ಈಗಾಗಲೇ ಸರ್ಕಾರ ಮತ್ತು ಕಾನೂನಿನ ಅಡಿಯಲ್ಲಿ ಅವರಿಗೆ ಯಾವುದೇ ರೀತಿ ರಾಜ್ಯದಲ್ಲಿ ಅನುಮತಿ ಇಲ್ಲ. ಆದರೂ ಕೂಡ ಮನೆ ದರೋಡೆಯಂತೆ, ಕಳ್ಳರಂತೆ ಹೊಂಚಾಕಿ ಜನರನ್ನ ಮೋಸನ ವಂಚನೆ ಮಾಡಿ ಅನೇಕ ಮಹಿಳೆಯರಿಗೆ ಬಲಾತ್ಕಾರ ಎಸಗುವಂತ ಓಲಾ, ಊಬರ್ಗಳು ರಾಜ್ಯದಿಂದ ತೊಲಗಬೇಕು. ಆಟೋ ರಿಕ್ಷಾ ಚಾಲಕರಿಗೆ ಇವತ್ತು 2019ರಲ್ಲಿ LME ಲೈಸೆನ್ಸ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದೇ ಲೈಸೆನ್ಸ್ ಮೇಲೆ ನಮ್ಮ ಕಾರ್ಮಿಕ ಸಚಿವರು ಆಟೋ ರಿಕ್ಷಾ ಚಾಲಕ ಮೃತಪಟ್ಟಾಗ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು, ಸಮುದಾಯ ಭವನ ಮಾಡಬೇಕು, ಆಟೋ ರಿಕ್ಷಾ ಚಾಲಕರ ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹಣ ತೊಡಗಿಸಬೇಕು, ಆಟೋ ರಿಕ್ಷಾ ಚಾಲಕರಿಗೆ ಆಟೋ ಮನಿ ಮಾಡಿಕೊಡ್ಬೇಕು. ಇವತ್ತಿನ ಹೋರಾಟ ಅಲ್ಲ ಸ್ವಾಮಿ, ನಮ್ದು ಸುಮಾರು 19 ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ. ನಾ ದಯವಿಟ್ಟು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ಒಬ್ಬರ ಮೇಲೆ ಒಬ್ಬರು ಗೋಬೆ ಕುಂದ್ರಿಸೋ ಕೆಲಸ ಮಾಡಬೇಡಿ. ಇಡೀ ರಾಜ್ಯದಲ್ಲಿ ಆಟೋ ರಿಕ್ಷಾ ಚಾಲಕರ ಕರೆದು ಚರ್ಚೆ ಮಾಡ್ರಿ. ಅಣ್ಣ ರಾಮಲಿಂಗಪ್ಪ ಸಾಹೇಬ್ರೆ, ತಮಗೆ ಬೆಂಗಳೂರು ಅಷ್ಟ ಬರೆದು ಕೊಟ್ಟಿಲ್ಲ, ಇಡೀ ರಾಜ್ಯದ ಚಾಲಕರ ದನಿಗಳು ನೀವು ಚಾಲಕರ ಗಮನ ಹರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಬಂಧು ಅಂತ ಹೇಳ್ತೀರಿ. ಹಗಲು ರಾತ್ರಿ ಆಟೋ ರಿಕ್ಷಾ ಚಾಲಕರಷ್ಟೇ ಅಲ್ಲ, ಎಲ್ಲಾ ವಾಣಿಜ್ಯ ವಾಹನ ಚಾಲಕರು ಕಣ್ಣಲ್ಲಿ ಎಣ್ಣೆ ಬಿಟ್ಟು ಲಕ್ಷಾಂತರ ಜನರನ್ನ ಸುರಕ್ಷಿತವಾಗಿ ಮನೆ ಮುಟ್ಟಿಸುವಂತ ಕೆಲಸ ಆಟೋ ರಿಕ್ಷಾ ಚಾಲಕರು ಮಾಡ್ತಾ ಇದ್ದೇವೆ. ಆ ಆಟೋ ರಿಕ್ಷಾ ಚಾಲಕರ ಗಮನದಲ್ಲಿಟ್ಟು, ಆಟೋ ರಿಕ್ಷಾ ಚಾಲಕರ ಕುಟುಂಬನ ಗಮನದಲ್ಲಿಟ್ಟು ತಾವು ನಮಗೆ ಯೋಜನೆ ನೀಡಲೇಬೇಕು. ಮನವಿ ಕೊಟ್ಟು ತಿಪ್ಪಿಗೆಸುವಂತ ಕೆಲಸ ಮಾಡಬೇಡಿ. ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರನ ವಿನಂತಿ ಮಾಡ್ತೇನೆ. ಮಾನ್ಯ ನಾವು ವಿಶೇಷವಾಗಿ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೆ ನಾವು ಒತ್ತಿ ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ಹಿರಿಯ ಅಣ್ಣಿದ್ದಂಗ ಅವರು ಈಗಾಗಲೇ ಬಹಳಷ್ಟು ನಮ್ಗೆ ಸ್ಪಂದಿಸಿದ್ದಾರೆ, ನಿಗಮ ಮಾಡಿದ್ದಾರೆ, ಕಾರ್ಮಿಕ ವರ್ಗಕ್ಕೆ ಸೇರ್ಪಡೆ ಮಾಡಿದ್ದಾರೆ, ನೀವು ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀರಿ. ಆದ್ರೆ ಕಟ್ಟಡ ಕಾರ್ಮಿಕರ ಕೊಡುವಂತ ಸೌಲಭ್ಯಗಳನ್ನ ಆಟೋ ರಿಕ್ಷಾ ಚಾಲಕರ ಕುಟುಂಬಕ್ಕೆ ಕೊಡಿ. ಅದನ್ನ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ನಿಮ್ಮ ಕಾರ್ಡ್ ತಗೊಂಡು ನಾವು ಗಡಿಗೆಯಲ್ಲಿ ಇಡುದಿಲ್ಲ, ಅದನ್ನ ತಗೊಂಡು ಉಪಯೋಗ ಬರುವಂತ ಕೆಲಸ ಮಾಡಿಕೊಡಿ. ನಾವು ವಿನಂತಿ ಮಾಡ್ತೇನೆ, ಮಾಧ್ಯಮದ ಮಿತ್ರರಿಗೆ, ನನ್ನ ಹಿರಿಯ ಅಣ್ಣರಿಗೆ ವಿನಂತಿ ಮಾಡ್ತೇನೆ, ಇದು ಸರ್ಕಾರಕ್ಕೆ ಮುಟ್ಟುವಂತ ಕೆಲಸ ಮಾಡ್ಬೇಕಂತ. ಇಡೀ ಇವತ್ತು 10,000 ಲಕ್ಷ ಆಟೋ ರಿಕ್ಷಾ ಚಾಲಕ ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.